ಓಂ ಶ್ರೀ ಗುರುಭ್ಯೋ ನಮಃ. ನವಗ್ರಹ ದೇವತಾಭ್ಯೋ ನಮಃ. ನೀಲಾಂಜನ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ. ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷಃ ಶಿವಪ್ರಿಯಃ ಮಂದಚಾರಃ ಪ್ರಸನ್ನಾತ್ಮ ಕ್ರೀಡಾಂ ಹರತು ಮೇ ಶನಿ. ಮಕರ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯದೇವರ ಪುತ್ರರಾಗಿರ್ತಕ್ಕಂಥ ಶನಿದೇವರನ್ನ ಮನಸ್ಸಿನಲ್ಲಿ ನೆನೆಯುತ್ತಾ ಅವರ ಕೃಪಾಶೀರ್ವಾದದಿಂದ ಮಕರ ರಾಶಿಯವರ ಶನಿ ಗೋಚಾರ ಫಲವನ್ನು ನೋಡೋಣ. ಮಕರ ರಾಶಿಯವರಿಗೆ ಶನಿ ಬಲ ಪ್ರಾರಂಭವಾಗ್ತಕ್ಕಂಥದ್ದು. ಉನ್ನತಿಯ ಹಾದಿಯಲ್ಲಿ ಮಕರ ರಾಶಿಯವರು ಸಾಗ್ತಾ ಇದ್ದಾರೆ. 2025 ಮಾರ್ಚ್ 29ರಂದು ಶನಿದೇವರು ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಅಂದ್ರೆ ಜನ್ಮ ರಾಶಿಯಿಂದ 3ನೇ ಭಾವಕ್ಕೆ ಪ್ರವೇಶ ಮಾಡ್ತಾರೆ. ಶನಿದೇವರಿಗೆ 3ನೇ ಭಾವದ ಗೋಚರಿಯು ಶುಭ ಫಲವಿರುವುದರಿಂದ 2.5 ವರ್ಷ ಶುಭ ಗೋಚರಿಯ ಪರಿಣಾಮವನ್ನು ನೀಡುತ್ತಾರೆ. ಆದರೆ ಆರಂಭದ 1 ವರ್ಷ ಕಾಲಾವಧಿಯವರೆಗೂ ಗುರುದೇವ ರಾಹುಕೇತುಗಳ ಶುಭ ಫಲ ಇಲ್ಲದ ಕಾರಣ ಶನಿದೇವರ ಶುಭ ಫಲಗಳು ಅನುಭವಕ್ಕೆ ಬಾರದೆ ಹೋಗಬಹುದು. ಆದ್ದರಿಂದ ಗುರು ಗ್ರಹ ಮತ್ತು ರಾಹು ಗ್ರಹಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಆಚರಿಸಬೇಕು. ಈ ಸಂಕ್ಷಿಪ್ತ ಪರಿಹಾರಗಳನ್ನ, ಸರಳ ಪರಿಹಾರಗಳನ್ನ ವಿಡಿಯೋದ ಕೊನೆಯ ಭಾಗದಲ್ಲಿ ತಿಳಿಸಿಕೊಡಲಾಗುವುದು. ಬನ್ನಿ, ಈ ಮಕರ ರಾಶಿಯವರ ಶನಿದೇವರ ಶುಭ ಫಲ ಯಾವ ರೀತಿಯಾಗಿದೆ, ಯಾವ ಫಲಗಳನ್ನು ಕೊಡ್ತಾ ಇದೆ ಅಂತ ನೋಡೋಣ. ಮೊದಲಿಗೆ ಈ ಮಕರ ರಾಶಿಯವರಿಗೆ ಶನಿದೇವರು 7.5 ಮುಕ್ತಾಯವಾಗಿ ಶನಿದೇವರ ಶುಭ ಫಲಗಳು ಪ್ರಾರಂಭವಾಗುತ್ತವೆ. ಈ ಹಿಂದೆ ನೀವು ಅನುಭವಿಸಿದ ಕಷ್ಟ ನಷ್ಟಗಳಿಗೆ, ಅಪಮಾನ ಅವಮಾನಗಳಿಗೆ, ಮನೋವ್ಯಾಕುಲತೆಗೆ ಮುಕ್ತಿ ಸಿಗಲಿದೆ. ಮಕರ ರಾಶಿಯವರಿಗೆ ಪ್ರಥಮವಾಗಿ ಆರೋಗ್ಯದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ಕಾಣುವಿರಿ. ಈ ಹಿಂದೆ ನಿಮಗೆ ಆವರಿಸಿದ್ದ ಆಲಸ್ಯ, ಜಲ ಮಂದತ್ವ ದೂರಾಗಿ ಹುರುಪು ಹುಮ್ಮಸ್ಸಿನಿಂದ, ಉಲ್ಲಾಸ ಉತ್ಸಾಹಗಳಿಂದ ಜೀವನವನ್ನು ನಡೆಸುತ್ತೀರಿ. ಬಹುದಿನಗಳ ಹಳೆಯ ಕಾಯಿಲೆಗಳು ನಾಶವಾಗುತ್ತವೆ, ಶಮನವಾಗುತ್ತವೆ. ಹರ್ಷದಾಯಕ ಮನಸ್ಥಿತಿಯಿಂದ ಹೊಸ ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವಿರಿ ಮತ್ತು ಯಶಸ್ವಿಯನ್ನು ಪಡೆಯುತ್ತೀರಿ. ಬಂಧು ಮಿತ್ರರ ಸಹಾಯದಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸುವಿರಿ. ಹಳೆಯ ವಾದಗಳು ಏನಾದರೂ ಇದ್ದರೆ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳುತ್ತೀರಿ. ಹಳೆಯ ಜಗಳಗಳೇನಾದರೂ ಇದ್ದರೆ ಮಾತುಕತೆಯ ಮೂಲಕ ಜಗಳವನ್ನು ಪರಿಹರಿಸಿಕೊಳ್ಳತಕ್ಕಂಥದ್ದು ಉಂಟಾಗ್ತದೆ. ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಧನಾತ್ಮಕ ಬದಲಾವಣೆಯನ್ನು ಕಾಣುವಿರಿ. ಕೌಟುಂಬಿಕ ಸಮೇತರಾಗಿ ಧರ್ಮ ಕ್ಷೇತ್ರಗಳಿಗೆ ಸುತ್ತಾಡಿ ದರ್ಶನ ಪಡೆಯುವಿರಿ. ಹಳೆಯ ಹರಕೆಗಳು ಏನಾದರೂ ಇದ್ದರೆ ಅದನ್ನು ತೀರಿಸುವಿರಿ. ಯಾರು ಸಾರಿಗೆ ಕ್ಷೇತ್ರದಲ್ಲಿ ಇಲ್ಲವೇ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವರೋ ಅವರಿಗೆ ಅಧಿಕ ಲಾಭವಾಗ್ತಕ್ಕಂಥದ್ದು ಮತ್ತು ಅಧಿಕ ಶುಭ ಫಲಗಳು ಉಂಟಾಗುತ್ತವೆ. ಇನ್ನು ಹೊಸ ವಾಹನ ಖರೀದಿ ಇಲ್ಲವೇ ಮಾರಾಟದಿಂದ ಲಾಭವಾಗ್ತಕ್ಕಂಥದ್ದು ಉಂಟಾಗ್ತದೆ. ಭಾಗ್ಯ ನಿಮ್ಮನ್ನು ಕೈ ಹಿಡಿಯಲಿದೆ. ಕಾನೂನಿನ ಯಾವುದೇ ಹೋರಾಟಗಳು ಜಯ ತರಲಿವೆ. ಮಕ್ಕಳ ವಿಚಾರದಲ್ಲಿ ಸಂತಸ ಇರಲಿದೆ. ಯಾರು ಸಂತಾನ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಿ, ನೀವು ಆಗಲೇ ಪರಿಹಾರಗಳನ್ನು ಮಾಡಿದಿರಿ, ಹಲವಾರು ಪ್ರಯಾಸವನ್ನು ಪಡ್ತಾ ಇದ್ದೀರಿ. ವೈದ್ಯಕೀಯವಾಗಿಯೂ ಪ್ರಯತ್ನ ಮಾಡ್ತಾ ಇದ್ದೀರಿ, ಧಾರ್ಮಿಕವಾಗಿಯೂ ದೈವಿಕವಾಗಿಯೂ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಅವಕ್ಕೆ ತಮ್ಮ ಸಂಬಂಧಪಟ್ಟಂತಹ ಶಾಂತಿ ಪರಿಹಾರ ಉಪಾಯಗಳನ್ನು ಕಂಡುಕೊಂಡಿದ್ದೀರಿ. ಆದರೂ ಸಂತಾನ ವಿಚಾರದಲ್ಲಿ ಸಮಸ್ಯೆ ಅನುಭವಿಸಿದವರು ಈ 2 ವರ್ಷದಲ್ಲಿ ಧನಾತ್ಮಕವಾಗಿರ್ತಕ್ಕಂಥ ಫಲಿತಾಂಶವನ್ನು ನೀವು ಕಾಣಬಹುದಾಗಿದೆ. ಉನ್ನತವಾಗಿ ಅಧ್ಯಯನ ಮಾಡುತ್ತಿರುವವರಿಗೆ ಇದು ಶುಭ ಕಾಲವಾಗಲಿದೆ. ಪೂರ್ವ ಜನ್ಮದ ಕರ್ಮಗಳಿಗೆ ಪ್ರಾಯಶ್ಚಿತ್ತಕ್ಕಾಗಿ ಧಾರ್ಮಿಕ ಕಾರ್ಯ ಮಾಡಲಿದ್ದೀರಿ. ಏನಾದರೂ ಪೂರ್ವ ಜನ್ಮದ ಕರ್ಮಗಳು ನಿಮಗೆ ಘಟಿಸ್ತಾ ಇದೆ ಅಂತಂದ್ರೆ, ಏನಾದರೂ ಕೆಟ್ಟ ಪರಿಸ್ಥಿತಿಯಲ್ಲಿ ನೀವು ಇದ್ರಿ, ಅವಕ್ಕೆ ಸಂಬಂಧಪಟ್ಟಂತ ಪರಿಹಾರಗಳನ್ನು ಮಾಡ್ತಕ್ಕಂಥ ಅವಕಾಶಗಳು ಸೃಷ್ಟಿಯಾಗ್ತವೆ. ವಿದ್ಯಾರ್ಥಿಗಳಿಗೆ ಶುಭ ಕಾಲವಾಗಲಿದೆ. ಪರೀಕ್ಷೆಗಳಲ್ಲಿ ಜಯ ಸಾಧಿಸುವಿರಿ. ಸ್ಪರ್ಧೆಗಳಲ್ಲಿ ಜಯ ಸಿಗಲಿದೆ. ಯಾವುದೇ ಹುದ್ದೆಯ ಪರೀಕ್ಷೆಯಲ್ಲಿ ಪಾಸಾಗುವಿರಿ. ಒಟ್ಟಾರೆ ವಿದ್ಯಾರ್ಥಿಗಳಿಗೆ ಶುಭ ಫಲಿತಾಂಶಗಳು ಘಟಿಸಲಿವೆ. ಪ್ರೇಮ ಜೀವನದಲ್ಲಿ ಶುಭ ಫಲವಿದೆ. ಪ್ರೇಮಿಗಳು ತಮ್ಮ ಪ್ರೇಮದ ವಿನಂತಿಯನ್ನು ಅಂದ್ರೆ ಪ್ರೇಮ ನಿವೇದನೆಯನ್ನು ಪ್ರೇಯಸಿಗೆ ಇಲ್ಲವೇ ಪ್ರಿಯಕರನ ಮುಂದೆ ಪ್ರಸ್ತಾಪಿಸಲು ಇದು ಯೋಗ್ಯ ಕಾಲವಾಗಿದೆ. ಖರ್ಚಿನ ಸಮಸ್ಯೆ ದೂರಾಗಲಿದೆ. ಯೋಗ್ಯ ವಿಚಾರಗಳಿಗೆ ಹಣಕಾಸಿನ ನೆರವು ದೊರೆಯಲಿದೆ. ದೇಶ ವಿದೇಶಗಳನ್ನು ಸುತ್ತಲಿದ್ದೀರಿ. ಎಲ್ಲ ಸಾಲಗಳು ತೀರಲಿವೆ. ಶತ್ರುಗಳ ಕಿರಿಕಿರಿಯಿಂದ ಪಾರಾಗಲಿದ್ದೀರಿ. ಮೆಕ್ಯಾನಿಕ್, ಮೀನುಗಾರಿಕೆ, ಸ್ಟೀಲ್ ಇಲ್ಲವೇ ಯಂತ್ರಗಳ ಬಿಡಿಭಾಗಗಳ ಮಾರಾಟಗಾರರಿಗೆ ಮತ್ತು ಪುಸ್ತಕ ವ್ಯಾಪಾರಿಗಳಿಗೆ, ರೈತರಿಗೆ, ತರಕಾರಿ ಬೆಳೆಗಾರರಿಗೆ ಮತ್ತು ತರಕಾರಿ ಮಾರಾಟಗಾರರಿಗೆ, ವೈದ್ಯಕೀಯ ಕ್ಷೇತ್ರದಲ್ಲಿ ಶ್ರಮಿಸುತ್ತಿರುವವರಿಗೆ ಶುಭ ಕಾಲ ಮತ್ತು ಲಾಭದಾಯಕ ಸಮಯ ಇದಾಗಿದೆ. ಉದ್ಯೋಗದಲ್ಲಿರುವವರಿಗೆ ಸ್ಥಾನದಲ್ಲಿ ಬದಲಾವಣೆ ಮತ್ತು ಬಡ್ತಿ ಆಗ್ತಕ್ಕಂಥದ್ದು, ಪ್ರಮೋಷನ್ ದೊರೆತಕ್ಕಂಥದ್ದು ಉಂಟಾಗ್ತದೆ.
ಈ ರಾಶಿಯವರು ರಾಜಕೀಯ ಕ್ಷೇತ್ರದಲ್ಲಿ ಶ್ರಮಿಸುತ್ತಿದ್ದರೆ ಒಳ್ಳೆಯ ಸ್ಥಾನಮಾನ ಗಳಿಸಿಕೊಳ್ಳುವಿರಿ. ರಾಜಕೀಯ ಭವಿಷ್ಯ ತುಂಬಾ ಚೆನ್ನಾಗಿ ಇರಲಿದೆ. ಅಧಿಕ ಶ್ರಮವಿಲ್ಲದೆ ಆದಾಯ ಬರಲಿದೆ. ಹಣದ ಆದಾಯ ಬರ್ತಕ್ಕಂಥದ್ದು. ಈ 2.5 ವರ್ಷ ನಿಮ್ಗೆ ಗೋಲ್ಡನ್ ಪೀರಿಯಡ್ ಅಂತಾನೆ ಕರೆಯಬಹುದು. ಐಷಾರಾಮಿ ಜೀವನ ಶೈಲಿ ಬರಲಿದೆ. ದಾಂಪತ್ಯ ಸೌಖ್ಯ ಉತ್ತಮ ಇರಲಿದೆ. ಹೊಸ ಮನೆ ಖರೀದಿ ಇಲ್ಲವೇ ಗೃಹ ಪ್ರವೇಶ ಮಾಡಲಿದ್ದೀರಿ. ಇದಿಷ್ಟು ನಿಮಗೆ ಶುಭ ಫಲಗಳೇ ಈ ತಿಂಗಳು, ಅಂದ್ರೆ ಈ 2.5 ವರ್ಷ ನಿಮಗೆ ಘಟಿಸ್ತಾವೆ. ಬಟ್ ಏನಪ್ಪಾ ಅಂತಂದ್ರೆ ಕೇತು ಮತ್ತು ರಾಹು ಅವರು ನಿಮಗೆ ಅಶುಭ ಗೋಚರಿಯ ಫಲಿತಾಂಶವನ್ನು ಕೊಡ್ತಾ ಇದ್ದಾರೆ. ಮತ್ತು ಗುರುದೇವರು ಕೂಡ ಏನಪ್ಪಾ ಅಂದ್ರೆ ಅಶುಭ ಗೋಚರ ಫಲಿತಾಂಶವನ್ನು ಕೊಡ್ತಾರೆ. ಹೀಗಾಗಿ ಆ ವಿಚಾರದಲ್ಲಿ ಸ್ವಲ್ಪ ನೀವು ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು, ಗುರು ಶಾಂತಿ ಮಾಡ್ತಕ್ಕಂಥದ್ದು ಮತ್ತು ರಾಹು ಕೇತುಗಳ ಶಾಂತಿಯನ್ನು ಮಾಡ್ತಕ್ಕಂಥದ್ದು ಮಾಡ್ಬೋದು. ಇಲ್ಲ ನಮ್ಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥವ್ರು ಈ ಒಂದು ಸ್ವಿಚ್ ವರ್ಡ್ ಅನ್ನು ನೀವು ಚಾಂಟ್ ಮಾಡ್ಬೋದು. ಪೋಸ್ಟ್ಪೋನ್ ಮ್ಯಾಗ್ನಿಮೈಟ್ ವಿತ್ ಡಿವೈನ್ ಲೈಟ್ ಅಂತಕ್ಕಂಥದ್ದನ್ನು ಕೇತು ದೇವರ ಒಂದು ಅಶುಭ ಪರಿಹಾರಗಳಿಗಾಗಿ ಇದನ್ನು ನೀವು ಬಳಸಬಹುದು. ಅಂದ್ರೆ ಏನೋ ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆಗಳು ಉಂಟಾಗಬಹುದು, ಬರ್ತಕ್ಕಂಥ ಹಣ ಸರಿಯಾಗಿ ಬರ್ತಾ ಇಲ್ಲ ಅಂತಕ್ಕಂಥದ್ದು, ಇಲ್ಪ ಅಂತಂದ್ರೆ ಆಕಸ್ಮಿಕವಾಗಿ ಏನೋ ಘಟನೆಗಳಾಗ್ತಕ್ಕಂಥದ್ದು, ಇಂಥ ದೊಡ್ಡ ಪ್ರಸಂಗಗಳು ಉಂಟಾಗ್ತಕ್ಕಂಥದ್ದು ಕೇತು ದೇವರ ಅಷ್ಟಂಬದಲ್ಲಿ ಇರ್ತಕ್ಕಂಥ ವಿಚಾರದಲ್ಲಿ ಸಮಸ್ಯೆ ಅನುಭವಿಸ್ತೀರಿ. ಅದೇ ರೀತಿ ಗುರುದೇವರು 6ನೇ ಭಾವದಲ್ಲಿ ಅಂದ್ರೆ ಗೋಚಾರದಿಂದ 6ನೇ ಜನ್ಮರಾಶಿಯಿಂದ 6ನೇ ಭಾವದಲ್ಲಿ ಸಂಚರಿಸ್ತಾ ಇದ್ದಾರೆ. ಇದು ಕೂಡ ನಿಮ್ಗೆ ಸ್ವಲ್ಪ ಸಮಸ್ಯೆ ಅಂತ ನೋಡ್ತಕ್ಕಂಥದ್ದು, ಕೆಲಸಗಳಲ್ಲಿ ವಿಳಂಬ ಆಗ್ತಕ್ಕಂಥದ್ದು, ಶತ್ರುಗಳ ಕಾಟಾಟ ಜಾಸ್ತಿ ಆಗ್ತಕ್ಕಂಥದ್ದು ಉಂಟಾಗ್ತದೆ. ಬಟ್ ಏನಪ್ಪಾ ಅಂತಂದ್ರೆ ಇದರ ಪರಿಹಾರಾರ್ಥವಾಗಿ ನೀವು ಗುರುದೇವರ ಶಾಂತಿಯನ್ನು ಮಾಡ್ತಕ್ಕಂಥದ್ದು, ಗುರು ಪೀಡಾ ಪರಿಹಾರ ಸ್ತೋತ್ರವನ್ನ ಪಠನೆ ಮಾಡುವುದು ತುಂಬಾ ಒಳ್ಳೆಯದು. ಇಲ್ಲ ಯಾವುದೇ ಗುರುಮಠಗಳಿಗೆ ನಡೆದುಕೊಳ್ಳಿ, ಗುರು ಚರಿತ್ರೆಯನ್ನು ಪಾರಾಯಣ ಮಾಡಿ. ಇದು ಯಾವುದು ನಮ್ಗೆ ಆಗ್ತಾ ಇಲ್ಲ ಅಂತಂತಂದ್ರೆ ನೀವು ಈ ಇಂಗ್ಲಿಷ್ ಮಂತ್ರವನ್ನ ನೀವು ಮನಸ್ಸಿನಲ್ಲಿ ಅಂತಕ್ಕಂಥದ್ದು, ಈ ಮ್ಯಾಜಿಕ್ ವರ್ಡ್ಸ್ ಗಳನ್ನ ನೀವು ಮನಸ್ಸಿನಲ್ಲಿ ಅನ್ನೋದ್ರಿಂದ ನೀವು ಈ ಗುರುದೇವರ ಒಂದು ಅವಕೃಪೆಯಿಂದ ಪಾರಾಗ್ತೀರಿ. ಅವು ನೋಟ್ ಮಾಡ್ಕೋಬಹುದು. ಮೂವ್ ನೆಕ್ಸ್ಟ್ ಜಡ್ಜ್ ಗೋ ಕೇರ್ ಅಂತಕ್ಕಂಥದ್ದು, ಮೂವ್ ನೆಕ್ಸ್ಟ್ ಜಡ್ಜ್ ಗೋ ಕೇರ್. ಇದು ನೀವು ಮನಸ್ಸಿನಲ್ಲಿ ಅನ್ಕೊಂತ ಇರಿ. ಪ್ರತಿ ಗುರುವಾರ ಚಾಂಟ್ ಮಾಡಿ ಮನಸ್ಸಿನಲ್ಲಿ ಯಾವಾಗಲೂ ಅನ್ಕೊಂತ ಇರಿ. ಇದು ಕೂಡ ನಿಮ್ಗೆ ಸಮಸ್ಯೆಯಿಂದ ದೂರ ಸರಿಸ್ತದೆ. ಇನ್ನು ಕೇತು ದೇವರು ಅಷ್ಟಮ ಭಾವದಲ್ಲಿ ಸಂಚಾರ ಇರುವುದರಿಂದ ಏನಪ್ಪಾ ಅಂತಂದ್ರೆ ಸ್ವಲ್ಪ ಆಕ್ಸಿಡೆಂಟ್ಸ್ ಗಳಾಗ್ತಕ್ಕಂಥದ್ದು ಆಗುತ್ತೆ. ಅದಕ್ಕೆ ಏನ್ ಮಾಡ್ರಿ ಅಂತಂದ್ರೆ ನೀವು ಪ್ರತಿದಿನ ಮನಿ ಬಿಡುವ ಪೂರ್ವದಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮ ಇಷ್ಟ ದೇವರನ್ನ ಪೂಜೆ ಮಾಡಿ, ನಿಮ್ಮ ಮನೆದೇವರನ್ನ ಪೂಜೆ ಮಾಡಿ ಮತ್ತು ಆತ್ಮರಕ್ಷಾ ಮಂತ್ರವನ್ನು ಹೇಳ್ಕೊಂಡು ನೀವು ಹೋಗ್ಬೋದು. ಅಥವಾ ರಾಮರಕ್ಷಾ ಸ್ತೋತ್ರವನ್ನ ಪಾರಾಯಣ ಮಾಡ್ತಕ್ಕಂಥದ್ದು, ಮೃತ್ಯುಂಜಯ ಮಂತ್ರವನ್ನು ಹೇಳ್ತಕ್ಕಂಥದ್ದು, ಇವನ್ ರೂಢಿ ಮಾಡ್ಕೊಳ್ಳಿ. ಇದು ಯಾವ್ದು ನಮ್ಗೆ ಆಗದಿಲ್ಲಪ್ಪ ಅಂತಕ್ಕಂಥವ್ರು, ಪಾಲನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥವ್ರು ಈ ನಂಬರ್ ಅನ್ನು ನಿಮ್ಮ ದೇಹದ ಯಾವುದೇ ಎಡಭಾಗದಲ್ಲಿ ಗ್ರೀನ್ ಪೆನ್ ಇಂದ ಬರೀಬಹುದು. ನೋಟ್ ಮಾಡ್ಕೊಳ್ರಿ. 11176 ಅಂತಕ್ಕಂಥ ನಂಬರ್, 11176 ಅಂತಕ್ಕಂಥದ್ದು. ನೀವು ಬೈಕ್ ನಲ್ಲಿ ಟ್ರಾವೆಲಿಂಗ್ ಮಾಡ್ತಾ ಇದೀರಿ, ಯಾವುದೇ ವೆಹಿಕಲ್ ನಲ್ಲಿ ಟ್ರಾವೆಲಿಂಗ್ ಮಾಡ್ತಾ ಇದೀರಿ ಅಂತಂದಾಗ ಇದನ್ನ ಮನಸ್ಸಿನಲ್ಲಿ ಅನ್ಕೊಂತ ಇರಿ. ಇನ್ನು ಕೆಲವೊಂದು ಜನರು ಸ್ಟಾಕ್ ಮಾರ್ಕೆಟ್ಸ್ ನಲ್ಲಿ ಹಣವನ್ನು ತೊಡಗಿಸ್ತಾ ಇರ್ತೀರಿ. ಬಟ್ ನಿಮ್ಗೀಗ ಒಳ್ಳೆ ಕಾಲ ನಡೀತಾ ಇದೆ ಅಂತ ತಕ್ಷಣ ನೀವು ಜಾಸ್ತಿ ಹಣವನ್ನು ತೊಡಗಿಸ್ಲಿಕ್ಕೆ ವಿಚಾರವನ್ನು ಮಾಡ್ತೀರಿ. ಅಲ್ಲಿ ನೀವು ಸಮಸ್ಯೆ ಅನುಭವಿಸ್ತಕ್ಕಂಥದ್ದು ಉಂಟಾಗ್ತದೆ ಭವಿಷ್ಯದಲ್ಲಿ. ಅದಕ್ಕೆ ಏನ್ ಮಾಡ್ರಿ ಅಂದ್ರೆ ಈ ಸ್ಟಾಕ್ ಮಾರ್ಕೆಟ್ ಸಕ್ಸೆಸ್ ಆಗ್ಬೇಕಂತಂದ್ರೆ ಈ ಕೆಲವೊಂದಷ್ಟು ನಂಬರ್ ಗಳನ್ನ ನೀವು ದಿನನಿತ್ಯ 108 ಸರಿ ಅಥವಾ 21 ಸರಿ 48 ಸರಿ ನೀವು ಜಪವನ್ನು ಮಾಡ್ತಕ್ಕಂಥದ್ದು, ಅಥವಾ ಒಂದು ಡೈರಿಯಲ್ಲಿ ಗ್ರೀನ್ ಪೆನ್ಲೆ ಬರೀತಕ್ಕಂಥದ್ದು. ನಿಮ್ಮ ದೇಹದ ಯಾವುದೇ ಎಡಭಾಗದಲ್ಲಿ ಈ ನಂಬರ್ ಗಳನ್ನ ನೀವು ಬರೀಬಹುದು. ನೋಟ್ ಮಾಡ್ಕೊಳ್ರಿ. 317518319417 ಈ ನಂಬರ್ ಅನ್ನ ನೀವು ದಿನನಿತ್ಯ ಚಾಂಟ್ ಮಾಡಬಹುದು, ಅಥವಾ ನಿಮ್ಮ ದೇಹದ ಯಾವುದೇ ಭಾಗದಲ್ಲಿ ಬರೆದುಕೊಳ್ಳುವುದರಿಂದ ಒಳ್ಳೆ ಧನಾತ್ಮಕವಾಗಿರ್ತಕ್ಕಂಥ ಫಲಿತಾಂಶವನ್ನು ಕಾಳ್ತೀರಿ. ಇದಿಷ್ಟು ನಿಮಗೆ ಅತ್ಯಂತ ಸರಳವಾಗಿರ್ತಕ್ಕಂಥ ಪರಿಹಾರೋಪಾಯಗಳಾಗಿವೆ. ಸಾಧ್ಯ ಆದ್ರೆ ನಿಮ್ಮ ದಿನನಿತ್ಯ ಜೀವನದಲ್ಲಿ ರಾಮರಕ್ಷಾ ಸ್ತೋತ್ರವನ್ನು ಪಾರಾಯಣವನ್ನು ಮಾಡ್ತಕ್ಕಂಥದ್ದು, ಮೃತ್ಯುಂಜಯ ಮಂತ್ರವನ್ನ ಜಪಿಸ್ತಕ್ಕಂಥದ್ದು, ನಂತರ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಪಾರಾಯಣವನ್ನು ಮಾಡ್ತಕ್ಕಂಥದ್ದು ರೂಢಿಯನ್ನು ಮಾಡ್ಕೊಳ್ಳಿ. ಇದರಿಂದ ಏನಪ್ಪಾ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಇನ್ನೂ ಪ್ರಗತಿಯನ್ನು ಕಾಣ್ತೀರಿ. ಇದಿಷ್ಟು ನಿಮ್ಮ ಮಕರ ರಾಶಿಯವರ ಶನಿ ಗೋಚಾರ ಫಲವಾಗಿರುತ್ತದೆ. ಆತ್ಮೀಯರೇ, ನಿಮ್ಗೊಂದು ವಿಷಯ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾರು ನಿಮ್ಮ ಜಾತಕ ವಿಶ್ಲೇಷಣೆ ಮಾಡಬೇಕು ಬಯಸ್ತಿದ್ರಿ ಅವ್ರು ನಾವು ಜಾತಕ ವಿಶ್ಲೇಷಣೆ ಮಾಡಿಕೊಡ್ಲಾಗುವುದು. ಸಂಬಂಧಪಟ್ಟವರು ನಮ್ಮನ್ನು ಸಂಪರ್ಕಿಸಬಹುದು. ಮತ್ತು ನಮ್ಮಲ್ಲಿ ರೇಖಿ ಕೋರ್ಸ್ಗಳು ಹಲವಾರು ಮಾಡ್ಯುಲಿಟೀಸ್ಗಳು ದೊರೆಯುತ್ತವೆ. ಆಸಕ್ತಿ ಇದ್ದವರು ನಮ್ಮ ಹತ್ತಿರ ಅಟೈನ್ಮೆಂಟ್ ಅನ್ನು ಪಡೆದು ಸಾಧನೆಯನ್ನು ಮಾಡ್ತಕ್ಕಂಥದ್ದು ಇರುತ್ತದೆ. ಇದಿಷ್ಟು ನಿಮಗೆ ಒಂದು ಮಾಹಿತಿ. ಇದು ನಿಮಗೆಲ್ಲ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.